ನಾನು ಡಾಕ್ಟರ್ ಪಾಂಡದಾಸಪ್ಪ ಅಂತ ಕ್ಯಾನ್ಸರ್ ಸರ್ಜನ್. ನಾವು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸು ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಕ್ಯಾನ್ಸರ್ ಬಗ್ಗೆ ಅದು ಹೇಗೆ ಶುರುವಾಗುತ್ತೆ, ಅದು ಯಾರು ಶುರುವಾಗುತ್ತೆ, ಅದಕ್ಕೇನು ಟ್ರೀಟ್ಮೆಂಟ್ ಇದೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋದು ಅವಶ್ಯಕವಾಗಿದೆ. ಸೊ ಈಗ ಕ್ಯಾನ್ಸರ್ ಅಂದರೆ ಅದು ಸಾಮಾನ್ಯವಾಗಿ ಒಂದು ರೋಗ. ಇದು ಯಾವ ಆರ್ಗನ್ ಬೇಕಾದ್ರೂ ಅಫೆಕ್ಟ್ ಮಾಡುತ್ತೆ. ಸೊ ಈಗ ಕ್ಯಾನ್ಸರ್ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ ಅಂದರೆ ಕ್ಯಾನ್ಸರ್ ಯಾರಿಗೆ ಬೇಕಾದ್ರೂ ಬರ್ಬೋದು. ಎನಿ ಏಜ್ ಗ್ರೂಪ್, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಯಾರಿಗೆ ಬೇಕಾದ್ರೂ ಕ್ಯಾನ್ಸರ್ ಬರ್ಬೋದು. ಬೋತ್ ಹೆಂಗಸರಿಗೆ ಗಂಡಸರಿಗೆ ಇಬ್ಬರಿಗೂ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿರುತ್ತೆ. ಹೇಗೆ ಕ್ಯಾನ್ಸರ್ ಉತ್ಪತ್ತಿ ಆಗುತ್ತೆ ಅಂದರೆ, ಈಗ ನಾರ್ಮಲಿ ನಮ್ಮ ಬಾಡಿನಲ್ಲಿ ಒಂದು ಮೆಕ್ಯಾನಿಸಮ್ ಇರುತ್ತೆ. ಏನೇ ಅಬ್ನಾರ್ಮಲ್ ಸೆಲ್ಸ್ ನಮ್ಮ ಬಾಡಿನಲ್ಲಿ ದಿನ ಇರುತ್ತೆ, ಅದನ್ನು ಸ್ಕಿಲ್ ಮಾಡ್ತಾ ಇರುತ್ತೆ, ಬಾಡಿ ಡಿಸ್ಟ್ರಾಯ್ ಮಾಡುತ್ತೆ. ಅದೊಂದು ಮೆಕ್ಯಾನಿಸಮ್ ಇರುತ್ತೆ. ಈ ಮೆಕ್ಯಾನಿಸಮ್ ಯಾವ ಫೇಲ್ಯೂರ್ ಆಗುತ್ತೆ, ಅದು ಅಬ್ನಾರ್ಮಲ್ ಸೆಲ್ಸು ಅನ್ಕಂಟ್ರೋಲ್ಡ್ ಆಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅನ್ಕಂಟ್ರೋಲ್ಡ್ ಆಗಿ ಗ್ರೋ ಆಗ್ತಾ ಇರೋ ಸೆಲ್ಸ್ಗಳು ಒಂದು ಲಂಪ್ ಥರ ಫಾರ್ಮ್ ಆಗುತ್ತೆ. ಅದಾದಮೇಲೆ ಅದು ಕ್ಯಾನ್ಸರ್ ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಕ್ಯಾನ್ಸರ್ ಸೆಲ್ಸು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಬೇರೆ ಕಡೆಗೆ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬೇಸಿಕ್ ಮೆಕ್ಯಾನಿಸಮು. ಸೊ ಇದನ್ನು ನಾವು ಸ್ಟೇಜಸ್ ಆಫ್ ಕ್ಯಾನ್ಸರಲ್ಲಿ ನಾವು ಡಿವೈಡ್ ಮಾಡಿ ಹೇಳ್ತೀವಿ. ಸ್ಟೇಜ್ 1 ಅಂದರೆ ಸ್ಮಾಲ್ ಇನ್ ಸೈಜು, ಅಂದರೆ ಡಿಪೆಂಡಿಂಗ್ ಆನ್ ಆರ್ಗನ್ಸು, ಒಂದೊಂದು ಆರ್ಗನಲ್ಲಿ ಒಂದೊಂದು ಸೈಜಸ್ ಅಂತ ಇರುತ್ತೆ. ಸೊ ಬೈ ಇನ್ ಲಾರ್ಜ್ ಒಂದು ಆರ್ಗನ್ಗೆ ಅದಕ್ಕೆ ರಿಸ್ಟ್ರಿಕ್ಟ್ ಆಗಿ ಇದ್ರೆ ಅದಕ್ಕೆ ಸ್ಟೇಜ್ 1 ಅಂತೀವಿ. ಸ್ಟೇಜ್ 2 ಅಂದರೆ ಇದು ಸ್ವಲ್ಪ ಜಾಸ್ತಿ ಆಗಿ ಅಲ್ಲಿ ಪಕ್ಕದಲ್ಲಿ ಲಿಂಫ್ ನೋಡ್ಸ್ಗೆ ಏನಾದರೂ ಸ್ಪ್ರೆಡ್ ಆಗಿದ್ರೆ ಅದು ಸ್ಟೇಜ್ 2 ಅಂತೀವಿ. ಸ್ಟೇಜ್ 3 ಅಂದರೆ ಅಲ್ಲಿ ಸೈಜ್ ಆಫ್ ದ ಟ್ಯೂಮರು ತುಂಬ ಜಾಸ್ತಿ ಆಗಿ ಲಿಂಫ್ ನೋಡ್ಸ್ಗೂ ತುಂಬ ಜಾಸ್ತಿ ಸ್ಪ್ರೆಡ್ ಆಗಿದ್ರೆ ಅದು ಸ್ಟೇಜ್ 3 ಅಂತ ಹೇಳ್ತೀವಿ. ಸ್ಟೇಜ್ 4 ಅಂದರೆ ಆ ಆರ್ಗನ್ನು ಮತ್ತು ಆ ಲಿಂಫ್ ನೋಡ್ಸನ್ನು ಬಿಟ್ಟು ಬೇರೆ ಆರ್ಗನ್ಸ್ಗಳಿಗೆಲ್ಲ ಸ್ಪ್ರೆಡ್ ಆಗಿದ್ರೆ ಅದಕ್ಕೆ ಸ್ಟೇಜ್ 4 ಅಂತ ಹೇಳ್ತೀವಿ. ಸಪೋಸ್ ಈಗ ಬ್ರೆಸ್ಟ್ ಕ್ಯಾನ್ಸರು ಎಕ್ಸಾಂಪಲ್ ತೊಗೊಂಡ್ರೆ, ಬ್ರೆಸ್ಟಲ್ಲಿ ಮಾತ್ರ ಗಂಟಿದ್ರೆ ಅದು ಸ್ಟೇಜ್ 1 ಅಂತ ಹೇಳ್ತೀವಿ. ಬ್ರೆಸ್ಟಲ್ಲಿ ಗಂಟಿದ್ದು ಲಿಂಫ್ ನೋಡ್ಸ್ ಸ್ಪ್ರೆಡ್ ಆಗಿದ್ರೆ ಸ್ಟೇಜ್ 2 ಅಂತ ಹೇಳ್ತೀವಿ. ಅಥವಾ ಗಂಟೆ ತುಂಬ ದೊಡ್ಡದಾಗಿದ್ದು ಅಥವಾ ಲಿಂಫ್ ನೋಡ್ ಸ್ಪ್ರೆಡ್ ಆಗಿರೋದು ತುಂಬ ದೊಡ್ಡದಾಗಿದ್ದರೆ ಅದು ಲೋಕಲಿ ಅಡ್ವಾನ್ಸ್ಡ್ ಆದರೆ ಸ್ಟೇಜ್ 3 ಅಂತೀವಿ. ಈಗ ಬ್ರೆಸ್ಟಿಂದ ಬೇರೆ ಕಡೆಗೆ ಸ್ಪ್ರೆಡ್ ಆಗೋಗಿದ್ರೆ ಅದು, ಅಥವಾ ಲಂಗ್ಸು, ಬೋನ್ಸು, ಬೇರೆ ಬೇರೆ ಆರ್ಗನ್ಸ್ಗೆಲ್ಲ ಸ್ಪ್ರೆಡ್ ಆಗಿದ್ರೆ ಅದನ್ನು ಸ್ಟೇಜ್ 4 ಅಂತ ಕರಿತೀವಿ.